ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಸ್ಮಿತಾ ಪಿ ಜೈನ್. ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತೆಗೆದುಕೊಂಡಿರುವಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿಯ ಕುರಿತಾಗಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಜಗದೀಶ್ ಗೌಡ ಬಿಕೆ ಅನ್ನುವಂಥವ್ರ ಚುನಾಯಿತ ಪ್ರತಿನಿಧಿ ಕೂಡ ಮಾತನಾಡಿ ಹಲವಾರು ವಿಷಯಗಳನ್ನ ನಮ್ಮೊಂದಿಗೆ ಅವರು ಹಂಚಿಕೊಂಡಿದ್ರು. ಸೊ ಇದೀಗ ಇನ್ನೊಂದಷ್ಟು ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಕರೆ ಮಾಡಿ ಇನ್ನೊಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಜಗದೀಶ್ ಗೌಡ ಅವರು ಆಗ ಏನ್ ಕೆಲಸಗಳಾಗ್ತಾ ಇದೆ ಅಂತ ಹೇಳಿದ್ರು ಅಥವಾ ಏನ್ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅದರ ನಂತರದ ಏನು ಅವುಗಳ ದಿಕ್ಕು ಏನಾಯ್ತು, ಅವುಗಳ ದಾರಿ ಏನಾಯ್ತು ಅನ್ನುವಂಥದ್ರ ಕುರಿತಾಗಿ ಈಗ ಮಾತನಾಡೋಣ. ಈ ಒಂದು ಏನಿದೆ ಕಸಗಟ್ಟಪುರ, ಇದು 2009ರ ಅಂಕಿಅಂಶಗಳ ಪ್ರಕಾರ ಆಗ ತಾನೇ ಒಂದು ಗ್ರಾಮ ಪಂಚಾಯತ್ ಆಗಿ ಮಾರ್ಪಾಡಾಗುತ್ತೆ. 2019ರ ಅಂಕಿಅಂಶಗಳ ಪ್ರಕಾರ ಇದು ಯಲಹಂಕ ವಿಧಾನಸಭಾ ವ್ಯಾಪ್ತಿಗೆ ಸೇರುತ್ತೆ. SR ವಿಶ್ವನಾಥ್ ಅವರು ಇದರ MLA. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಸೇರುತ್ತೆ. ಡಾಕ್ಟರ್ ಕೆ ಸುಧಾಕರ್ ಅವರು ಇದರ MP ಆಗಿದ್ದಾರೆ. ಸೊ ಇದು ಕೇವಲ BBMP ಇಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮ ಪಂಚಾಯತ್. ಈ ಒಂದು ಗ್ರಾಮ ಪಂಚಾಯತ್ ಅಂಡರ್ ಅಲ್ಲಿ ಒಟ್ಟು 8 ಗ್ರಾಮಗಳನ್ನ ನಾವು ಕಾಣಬಹುದು. ಈ 8 ಗ್ರಾಮಗಳನ್ನ 33 ವಾರ್ಡ್ಗಳಾಗಿ ವಿಭಾಗ ಮಾಡಿದ್ದಾರೆ. ಸೊ 33 ವಾರ್ಡ್ಗಳಿಗೆ 32 ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿನ ಒಟ್ಟು ಶಾಲೆಗಳ ಸಂಖ್ಯೆ 5, ಇದರಲ್ಲಿ ಖಾಸಗಿ ಹಾಗೆ ಏನು ಸರ್ಕಾರಿ ಎರಡು ಕೂಡ ಕೂಡಿರುವಂತದ್ದು. ಸೊ ನಂತರದಲ್ಲಿ ಇಲ್ಲಿನ ಒಂದು ಕಂದಾಯ ವ್ಯವಸ್ಥೆ ಅಂತ ಹೇಳಿದಾಗ ಒಟ್ಟಾರೆಯಾಗಿ ಎಷ್ಟು ಕಲೆಕ್ಟ್ ಆಗ್ಬೇಕು ಅಂತಂದ್ರೆ 7,32,03,248 ಆಗ್ಬೇಕು. ಆದ್ರೆ ಇದುವರೆಗೂ ಆಗಿರುವಂತಹದ್ದು 1,65,70,04 ರೂಪಾಯಿ ಮಾತ್ರ. ಬಟ್ ಇನ್ನು ಬಾಕಿ ಇರುವಂತದ್ದು 5,66,32,244 ರೂಪಾಯಿ. ಸೊ ಇರುವಂತ 7ರಲ್ಲಿ ಒಂದು ಹತ್ತತ್ರ ಆಗಿದೆ, 5 ಚಿಲ್ಲರೆ ಬಾಕಿ ಇರುವಂತದ್ದು. 1 ಚಿಲ್ಲರೆ ಆಗಿದೆ, 5 ಚಿಲ್ಲರೆ ಬಾಕಿ ಇರುವಂತದ್ದು. ಸೊ ಇದಿಷ್ಟು ಒಂದಷ್ಟು ಬೇಸಿಕ್ ಮಾಹಿತಿ. ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ಒಂದಷ್ಟು ವಿಷಯಗಳನ್ನ ಅಲ್ಲಿ ಒಬ್ರು ಮೆಂಬರ್ ನಮ್ಮೊಂದಿಗೆ ಹಂಚಿಕೊಂಡಿದ್ರು. ಸೊ ಆ ವಿಷಯಗಳ ನಂತರದಲ್ಲಿ ಯಾವ ದಾರಿಯನ್ನ ಹಿಡಿದಿದೆ, ಮುಂದೆ ಕೆಲಸ ಮುಂದುವರೆದಿದೆಯೋ ಅಥವಾ ಅಲ್ಲೇ ಸ್ಟಾಪ್ ಆಗಿದೆಯೋ, ಅದಕ್ಕೆ ರೀಸನ್ಸ್ ಏನು, ಅಲ್ಲಿಂದ ಇಲ್ಲಿ ತನಕ ನಡೆದಿರುವಂತಹ ಪ್ರಯತ್ನಗಳೇನು, ಸೊ ಇದ್ರ ಕುರಿತಾಗಿ ನಾವು ಇಲ್ಲಿ ಮಾತನಾಡೋಣ. ಇಲ್ಲೊಂದಷ್ಟು ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ಮೆಂಬರ್ಗಳು ಒಂದೊಂದು ದೃಷ್ಟಿಕೋನದಲ್ಲಿ ಇರ್ತಾರೆ, ಎಷ್ಟೋ ಜನ ಅಪೋಸಿಷನ್ ಇರ್ತಾರೆ ಕೂಡ. ಸೊ ಒಂದಷ್ಟು ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಿಗಬಹುದು. ಸೊ ಮೊದಲನೇದಾಗಿ ಓರ್ವ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡುವಂತ ಪ್ರಯತ್ನವನ್ನು ನಾವು ಮಾಡೋಣ. ಇವರು ವಿಶಾಲಾಕ್ಷಿ ಅಂತ ಹೇಳಿ, ಈ ಒಂದು ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅವ್ರ ಚುನಾಯಿತ ಸದಸ್ಯರು ವಿಶಾಲಾಕ್ಷಿ ಅವರು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಸೊ ವಿಶಾಲಾಕ್ಷಿ ಅವರ ಸಂಪರ್ಕ ಸಾಧ್ಯವಾಗಿಲ್ಲ. ಇನ್ನೋರ್ವ ಚುನಾಯಿತ ಪ್ರತಿನಿಧಿಯೊಂದಿಗೆ ಮಾತನಾಡುವಂತ ಪ್ರಯತ್ನವನ್ನ ಮಾಡೋಣ. ಕಿರಣ್ ಕುಮಾರ್ ಆರ್ ಅವರು
ಎಚ್ಚರಿಕೆ, ಸೋಷಿಯಲ್ ಮೀಡಿಯಾ ಜಾಹೀರಾತುಗಳು ಅಥವಾ ಫೋನ್ ಕರೆಗಳ ಮೂಲಕ ಲಾಟರಿ ಗೆಲ್ಲುವುದು, ಇನ್ಸ್ಟಾಂಟ್ ಲೋನ್, ಮನೆಯಲ್ಲಿ ಹಣ ಗಳಿಸುವ ಅವಕಾಶಗಳು ಅಥವಾ ವೇಗವಾಗಿ ಹಣದ ಯೋಜನೆಗಳ ಪ್ರಚಾರಗಳು ಸೈಬರ್ ಅಪರಾಧಿಗಳು ಹೊಂದಿಸಿರುವ ಬಲೆಗಳಾಗಿರಬಹುದು. ಇಂತಹ ಮೋಸಗಳಿಗೆ ಬಲಿಯಾಗಿದ್ದೀರಿ. ಇಂತಹ ಕರೆಗಳು ಬಂದಲ್ಲಿ ತಕ್ಷಣವೇ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ 1930 ಕರೆ ಮಾಡಿ. ಇದು ಗೃಹ ಸಚಿವಾಲಯದಿಂದ ಜಾರಿ ಮಾಡಲಾಗಿದೆ. ಎಚ್ಚರಿಕೆ, ಸೋಷಿಯಲ್ ಮೀಡಿಯಾ ಜಾಹೀರಾತುಗಳು ಅಥವಾ ಫೋನ್ ಕರೆಗಳ ಮೂಲಕ ಲಾಟರಿ ಗೆಲ್ಲುವುದು, ಇನ್ಸ್ಟಾಂಟ್ ಲೋನ್, ಮನೆಯಲ್ಲಿ ಹಣ ಗಳಿಸುವ ಅವಕಾಶಗಳು ಅಥವಾ ವೇಗವಾಗಿ ಹಣದ ಯೋಜನೆಗಳ ಪ್ರಚಾರಗಳು ಸೈಬರ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ವೀಕ್ಷಕರೇ, ಇವರು ಕಿರಣ್ ಕುಮಾರ್ ಅವರು ಕೂಡ ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಸೊ ನಂತರದಲ್ಲಿ ಇನ್ನೊಂದು ಚುನಾಯಿತ ಪ್ರತಿನಿಧಿ ಕರೆ ಮಾಡೋಣ. ಸುಪ್ರಿಯಾ ಮೇರಿ ಎಲ್ ಇವರು ಕೂಡ ಒಬ್ರು ಚುನಾಯಿತ ಸದಸ್ಯೆ. ಸುಪ್ರಿಯಾ ಮೇರಿ ಎಲ್, ಹಲೋ ಸರ್ ನಮಸ್ತೆ, ಇದು ಸುಪ್ರಿಯಾ ಅವ್ರ ನಂಬರ್? ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಸರ್ ಮೇಡಮ್ ಅವ್ರು ಫ್ರೀ ಇದ್ರೆ ಒಂದು 5 ನಿಮಿಷ ಮಾತಾಡ್ಬೋದಾ ಸರ್? ಅಂದ್ರೆ ಅವರು ಒಬ್ರು ಮಹಿಳಾ ಪ್ರತಿನಿಧಿಯಾಗಿ ಅವರ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಓಕೆ ಸರ್, ಫೈನ್. ನೆಕ್ಸ್ಟ್ ಟೈಮ್ ಇದ್ದಾಗ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಸುಪ್ರಿಯಾ ಮೇರಿ ಅವರನ್ನ ಮಾತನಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗ್ಲೂ ಪ್ರಯತ್ನವನ್ನ ಪಡ್ತೇವೆ. ನಂತರದಲ್ಲಿ ಕೃಷ್ಣ ಎಂ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ಕೃಷ್ಣ ಅವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ. ನಂತರ ಇನ್ನೊಬ್ಬ ಚುನಾಯಿತ ಪ್ರತಿನಿಧಿ ಧನಲಕ್ಷ್ಮಿ. ನಂತರದಲ್ಲಿ ಇನ್ನೋರ್ವ ಚುನಾಯಿತ ಪ್ರತಿನಿಧಿ ಮಹೇಶ್ ಕುಮಾರ್ ಕೇಸಿ. ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು. ಇನ್ನೋರ್ವ ಚುನಾಯಿತ ಪ್ರತಿನಿಧಿ HS ಮಂಜುಳಾ ಅವರು ಇವರ ಸಂಪರ್ಕದ ಪ್ರಯತ್ನದಲ್ಲಿ. ಹಲೋ ಮೇಡಮ್, ಕೇಳ್ತಾ ಇದೆಯಾ? ಹಲೋ ಶಿಕ್ಷಕರ ಸಂಪರ್ಕ ಕಟ್ ಆಗಿದೆ. ಮಂಜುಳಾ ಅವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ. ಸೊ ನಂತರ ಇನ್ನೋರ್ವ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಆಂಜಿನಮ್ಮ ಅವರು, ಇವರು ಕೂಡ ಅವರು ಚುನಾಯಿತ ಸದಸ್ಯ ಆಗಿರ್ತಾರೆ ಕಸಗಟ್ಟಪುರ ಗ್ರಾಮ ಪಂಚಾಯತಿಲಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ನಾವೆಷ್ಟು ಜನಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದ್ರೆ ಯಾರು ಕೂಡ ಕರೆಯನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಇಲ್ಲ. ನಂತರ ಕೊನೆಯದಾಗಿ ಓರ್ವ ಚುನಾಯಿತ ಸದಸ್ಯರಿಗೆ ಕರೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮಂಜುಳಾ DS ಅವರು.
ಹಲೋ. ಹಲೋ. ಹಲೋ ಮೇಡಮ್, ನಮಸ್ತೆ. ಮಂಜುಳಾ ಅವರ? ಹೌದು ಮೇಡಮ್. ಮೇಡಮ್, ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಮೇಡಮ್, ಫ್ರೀ ಇದ್ರೆ ಮಾತಾಡ್ಬೋದಾ ಮೇಡಮ್? ಒಂದ್ 5 ನಿಮಿಷ. ಇಲ್ಲ ಮೇಡಮ್, ಸಾಕು ಇದೆ. ಬೇಡ ಅಂತ ಇದ್ದಾರೆ, ಮನೆ ಒಳಗಡೆ ಕೆಲಸ ಇದೆ ಮೇಡಮ್. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ಟೈಮ್ ಹೇಳ್ತೀವಿ ಮೇಡಮ್. ಸರಿ ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಿ ಒಂದಷ್ಟು ಜನ ಕರೆಯೇ ಎತ್ತಲಿಲ್ಲ. ಆದ್ರೆ ಮಂಜುಳಾ DS ಅವರು ಒಂದು ವೈಯಕ್ತಿಕ ಕಾರಣವನ್ನ ನೀಡಿದ್ರು. ಸೊ ಅವರು ತಾಯಿಯಾಗಿ ಅವರು ಕೂಡ ಒಂದಷ್ಟು ಕರ್ತವ್ಯವನ್ನ ನಿಭಾಯಿಸಬೇಕಾಗತ್ತೆ. ಸೊ ವೀಕ್ಷಕರೇ, ನೋಡಿದ್ರಿ, ನಮ್ಗೆ ಕಳೆದ ಬಾರಿ ಬಂದಂತಹ ಒಂದಷ್ಟು ಮಾಹಿತಿಗಳ ಪ್ರಕಾರ JJM ನಿಂದ ನಡೀತಾ ಇದೆ, ಪೂರ್ತಿಯಾಗಿ ಕೆಲಸಗಳಾಗಿಲ್ಲ ಅನ್ನುವಂಥದ್ದು. ಸೊ ಮೀಟಿಂಗ್ ಕೂಡ ಒಂದು ಟೈಮ್ ಟು ಟೈಮ್ ಆಗ್ತಾ ಇಲ್ಲ. ಕೆಲವರಿಗೆ ಮೀಟಿಂಗ್ಗಳಿಗೆ ಕರೆಗಳು ಹೋಗ್ತಾನೆ ಇಲ್ಲ. MLA ಅವರು ಬಹಳಷ್ಟು ಮಟ್ಟಿಗೆ ಕೆಲಸಗಳನ್ನ ಮಾಡಿದ್ದಾರೆ. MP ಅವರ ಹತ್ರ ಹೋಗುವಂತ ಪ್ರಸಂಗವೇ ಬಂದಿಲ್ಲ. ಸೊ ಏನಾದ್ರೂ ಒಂದಷ್ಟು ಕೆಲಸಗಳಾಗಿದ್ರೆ MLA ಕಡೆಯಿಂದ ಅಂತ ಹೇಳಿದ್ರು ಅವರು. ಸೊ ಒಂದಷ್ಟು ಖಾತೆಗಳು ಪೆಂಡಿಂಗ್ ಇದೆ, ಅಲ್ಲಿಂದ ಸಿಬ್ಬಂದಿ ವರ್ಗ ಸರಿ ಕೆಲಸ ಮಾಡ್ತಾ ಇಲ್ಲ, ಟೈಮ್ಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಸೊ ಕೆಲಸ ಸರಿ ಆಗ್ತಾ ಇಲ್ಲ, ಖಾತೆ ಟ್ರಾನ್ಸ್ಫರ್ ಇಂದ ಬಹಳಷ್ಟು ಪೆಂಡಿಂಗ್ ಉಳಿದಿದೆ. ಸೊ ಅಲ್ಲಿನ ಬೇರೆ ಸಿಬ್ಬಂದಿಗಳು, PDO ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳ ಕುರಿತಾಗಿ ಅವ್ರು ಹೇಳಿದ್ರು. ಸೊ ವೀಕ್ಷಕರೇ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಗಳು ಬೇಕಾಗಿತ್ತು. ಯಾಕೆ ಅಂತಂದ್ರೆ ಕೆಲವೊಮ್ಮೆ ಒಂದೇ ಆಂಗಲ್ ನಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ, ಎಲ್ಲಾ ಆಂಗಲ್ ನಲ್ಲೂ ನೋಡ್ಬೇಕಾಗತ್ತೆ. ಬಹುಶಃ ಸರಿ ಕೂಡ ಇರಬಹುದು ಅದು ವಿಷಯಗಳು. ಸೊ ಅವರು ಕರೆಯನ್ನ ಸಂಪರ್ಕ ಮಾಡ್ಲಿಕ್ಕೆ ಇವತ್ತು ಸಾಧ್ಯವಾಗ್ಲಿಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತೇವೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನ ಹೆಚ್ಚಿನ ಸುದ್ದಿಗಳೊಂದಿಗೆ, ಹೆಚ್ಚಿನ ಪ್ರತಿನಿಧಿಗಳೊಂದಿಗೆ, ಹೆಚ್ಚಿನ ಪಂಚಾಯತಿಗಳೊಂದಿಗೆ ಬರ್ತೇವೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್, ಸಾಮಾಜಿಕ ಸಮಾನತೆ, ಸ್ಪಷ್ಟತೆ.